ನಿನ್ನೆ ದಿವಸ ಮಾನ್ಯ ಜಿಲ್ಲಾ ನಿರ್ದೇಶನದಂತೆ ಬಂದಿತ್ತು. ನಾವು ಈ ಶಿವಮ್ ಅಸೋಸಿಯೇಟ್ ಏನು ಕಂಪನಿ ಇದೆ, ಆ ಕಂಪನಿಗೆ ಏನು ಶಿವಾನಂದ್ ನೀಲ್ನವರು ಏನು CMD ಇದ್ದಾರೆ, ಅಲ್ಲಿ ನಾವು ಒಂದು ಪ್ರಾಥಮಿಕ ತನಿಖೆಯನ್ನ ನಾವು ಸಹಕಾರಿ ಇಲಾಖೆ DR ಅವರು, ACP ಮಾರ್ಕೆಟ್ ಅವರು, ಆಮೇಲೆ ಈ ಜ್ಯೂರಿಸ್ಡಿಕ್ಷನಲ್ CPI ಅವರು ಹೋಗಿ ಇನ್ವೆಸ್ಟಿಗೇಷನ್ ಅನ್ನ ಪ್ರಾಥಮಿಕವಾಗಿ ನಡೆಸ್ಕೊಂಡು ಬಂದಿದ್ವಿ. ಆ ಪ್ರಕಾರವಾಗಿ ಒಂದು ವರದಿಯನ್ನು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಸಹಿತ ನೀಡಿದ್ದೇವೆ. ಈ ಒಂದು ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ARCS ಏನಿದ್ದಾರೆ ಅವರಿಗೆ ಒಂದು ಅಥರೈಸೇಷನ್ ಅನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಅವರು ಒಂದು FIR ಅನ್ನ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೀಡಿದ್ರು. ಆ ಪ್ರಕಾರವಾಗಿ ಏನು ನಮ್ಮ ಶಿವಾನಂದ್ ನೀಲ್ನವರಿದ್ದಾರೆ ಅವರನ್ನ ಬಂಧಿಸಿದೆ. ಸೊ ಇದು ಒಂದು ಅನ್ರೆಗ್ಯುಲರ್ ಟ್ರಾನ್ಸಾಕ್ಷನ್ ಒಂದು ಕ್ಲಿಯರ್ ಕೇಸ್ ಇರೋದ್ರಿಂದ ಸಾಕಷ್ಟು RBI ಮತ್ತು SEBI ಗೈಡ್ಲೈನ್ಸ್ ವೈಲೇಷನ್ ಇದ್ದಾವೆ. ಸೊ ಪ್ರಾಥಮಿಕ ಈ ಹಂತದ ತನಿಖೆಯಲ್ಲಿ ಇಷ್ಟು ನಮಗೆ ಗಮನಕ್ಕೆ ಬಂದಿದೆ. ಸೊ ಇನ್ನಷ್ಟು ತನಿಖೆಯನ್ನು ನಾವು ನಡೆಸ್ಕೊಳ್ತೀವಿ. ಅಲ್ಲ, ಅದು ಈಗ ನಿಖರವಾಗಿ ಅದನ್ನ ಯಾವುದು ಹೇಳಕ್ ಆಗೋದಿಲ್ಲ. ಸದ್ಯಕ್ಕೆ ಪ್ರಾಥಮಿಕವಾಗಿ ನಮಗೆ ತನಿಖೆಗೆ ತಗೊಂಡು ಬಂದಿದ್ದೀವಿ. ಎಷ್ಟು ಠೇವಣಿದಾರರಿದ್ದಾರೆ ಅದರದ್ದು ಮಾಹಿತಿಗಳನ್ನು ಸ್ವಲ್ಪ ತಗೊಂಡು ಬಂದಿದ್ದೀವಿ. ಸ್ವಲ್ಪ ಅದನ್ನ ಮಾಹಿತಿಯನ್ನ ಈಗ ಅವರು ಕರ್ಕೊಂಡು ಬಂದಿದ್ದಾಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿತದೆ. ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಇಬ್ಬರು ಸಹಿತ ತಮಗೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಇನ್ ಡೀಟೇಲ್ ಏನು ಆಗಿದೆ, ಆಗು ಹೋಗುಗಳು ಎಷ್ಟಾಗಿದ್ದಾವೆ ಏನೆಂಬುದನ್ನು ಮಾಹಿತಿಯನ್ನು ಠೇವಣಿದಾರರು ಯಾರಾದರೂ ದೂರು ಕೊಟ್ಟಿದ್ದಾರೆ ಸರ್? ಸದ್ಯಕ್ಕೆ ಠೇವಣಿದಾರರು ಕೇಳಿದ್ದಾರೆ, ಬಟ್ ಆ ರೀತಿ ಯಾವುದು ಮೌಖಿಕವಾಗಿ ಅಥವಾ ಇದರಲ್ಲಿ ದೂರುಗಳು ಬಂದಿಲ್ಲ ನಮ್ಗೆ ಯಾವ್ದು. ಸಾವಿರಾರು ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು, ಆ ಹಣ ಎಲ್ಲಿ ಬಳಕೆ ಆಗಿದೆ ಮತ್ತು ಹಣ ಅದನ್ನೇ ಅದು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲಿ ಆಗಿದೆ ಏನಾಗಿದೆ ಅದನ್ನ ತನಿಖೆ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು. ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ತನಿಖೆ ಮಾಡಿದ್ಮೇಲೆ ನಾವು ಅದನ್ನ ವಿವರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ತಮಗೆ ವಿವರವಾಗಿ ನೀಡುತ್ತೆ. ಯಾವ ರೀತಿ ಅಲ್ಲ, ಅವ್ರ ಮೂಲ ಊರು ಬಗ್ಗೆ ತಮ್ಗೆಲ್ಲ ಈಗಾಗಲೇ ಗೊತ್ತಿದೆ. ಅವರು ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಒಂದು ಮುಖಾಂತರವಾಗಿ ಸಾಕಷ್ಟು ಜನರಿಂದ ಅವರು ಲೋನ್ ರೂಪದಲ್ಲಿ ನಾವು ತಗೊಳ್ತೀವಿ ಅಂತ ಹೇಳಿ ಹಣವನ್ನ ತಗೊಂಡಿದ್ದಾರೆ. ಕೆಲವೊಂದು ಆ್ಯಪ್ ಅಲ್ಲಿ ಸಹಿತ ನಾವು ನೋಡ್ಕೊಂಡಿದ್ದೀವಿ. ಅದು ಎಷ್ಟು ರೂಪದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಕ್ಯಾಶ್ ರೂಪದಲ್ಲಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನ ಏನಿದೆ ಅದು ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗ್ತದೆ. ಅಂದಾಜ್ ಇಲ್ಲ, ನಾವು ವೆರಿಫೈ ಮಾಡಿದ್ವಿ. ಯಾವುದು ಅದು ARCS ಅವ್ರು ಮಾಡಿದ್ದಾರೆ. ARCS ಅವ್ರು ಮಾಡಿದ್ದಾರೆ. ನನ್ನ ರಿಪೋರ್ಟ್ ಇನ್ನ ಸ್ವಲ್ಪ ಡೀಟೇಲ್ ಆಗಿ ನಾನು ಕಳಿಸ್ಕೊಟ್ಟಿದ್ದೀನಿ. ಸರ್ಕಾರಕ್ಕೆ ಬಂದ್ಮೇಲೆ ಅದೇನು ಕಾಂಪಿಟೆಂಟ್ ಅಥಾರಿಟಿ KPID ಅಂಡರ್ ಅಲ್ಲಿ ಅಪಾಯಿಂಟ್ ಮಾಡ್ತಾರೆ. ತದನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಇದು ರಿಜಿಸ್ಟ್ರೇಷನ್ 2020 ಅಲ್ಲಿ ಆಗಿದೆ. ಅಲ್ಲ, ಅದು ಮುಂದಿನ ಇದೆ. ನಾಳೆ ಅದ್ರ ಬಗ್ಗೆ ತಮ್ಗೇನು ಇನ್ ಡೀಟೇಲ್ ಬೇಕಾಗಿದೆ, ಇನ್ ಡೀಟೇಲ್ ತಮಗೆ ಏನು ಅವಶ್ಯಕತೆ ಇದೆ ಎಲ್ಲವೂ ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ತಮಗೆ ನೀಡ್ತಾರೆ. ಅಲ್ಲ, ನಮ್ಮ ಉದ್ದೇಶ ಮುಂದೆ ಆಗುವಂತಹ ಅನಾಹುತವನ್ನ ತಡೆಯೋದು. ನಮ್ಗೆ ಯಾವ ರೀತಿ ಯಾರಿಗೆ ತೊಂದರೆ ಕೊಡಬೇಕು ಅನ್ನೋದಿಲ್ಲ. ಜಿಲ್ಲಾಡಳಿತದ ಸ್ಪಷ್ಟ ಒಂದು ಉದ್ದೇಶ ಇದು. ಈಗ ಆಗಿರೋದು ಆಗಿ ಹೋಗಿದೆ. ಇನ್ನು ಮುಂದೆ ಈ ರೀತಿ ಜನರಿಗೆ ಅನಾನುಕೂಲ ಆಗ್ಬಾರ್ದು, ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಈ ಕ್ರಮವನ್ನ ತಗೊಂಡಿದ್ದೀವಿ. ಅದ್ರ ಬಗ್ಗೆ ಏನಿದೆ KPID ಆಕ್ಟ್ ಇದೆ, ಆ ಅಂಡರಲ್ಲಿ ಯಾವ ಗೈಡ್ಲೈನ್ಸ್ಗಳಲ್ಲಿ ಏನಾಗಬೇಕು ಅದನ್ನ ಮುಂದಿನ ಕ್ರಮವನ್ನ ಮಾನ್ಯ ಸರ್ಕಾರದ ನಿರ್ದೇಶನದಂತೆ ನಾವು ತಗೊಳ್ತೇವೆ. ಸರ್ಕಾರದ ಗಮನಕ್ಕೆ ಕಳಿಸ್ಕೊಟ್ಟಿವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಟ್ಟಿವಿ.